ಈಗ ಕಾಗೆ ನಾವು ಅದಕ್ಕೆ ಪಿತೃಪಕ್ಷದಲ್ಲಿ ಮಾತ್ರ ಅದಕ್ಕೊಂದು ಮಣೆ ಹಾಕಿ ಪಿತೃಪಕ್ಷದಲ್ಲಿ ಹೀರೋದು ಅದು ಸೀಸನ್ ಅದಕ್ಕೆ ಅದು. ಅಯ್ಯೋ ಅದನ್ನ ಸಾಕಿ ಆ ಟೈಮಿಗೆ ಕರ್ಕೊಂಡು ಹೋದ್ರೆ ಅವನಿಗೆ 500 ರೂಪಾಯಿ ಕೊಡಬೇಕು. ಈ ಕಾಗೆಯನ್ನ ಮುಟ್ಟಿಸಿಕೊಂಡ್ರೆ ಅಥವಾ ಅದು ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಅಪಶಕುನ ದುರಂತ ಅನ್ನುವ ಹಾಗೆ ಹೇಳ್ತಾರಲ್ಲ. ಅಂದ್ರೆ ಕಾಗೆ ಹೋದದ್ರಿಂದ ಹಾಗಾಗಿದ್ದಲ್ಲ, ಕಾಗೆ ಹೋಗುವುದು ಅನ್ನೋದು ಒಂದು ಸೈನ್. ಅದೇ ಈ ರೋಡಲ್ಲಿ ಬೆಕ್ಕಡ್ಡ ಅಂತಂದ್ರೆ ನಿಂತು ಬಿಡ್ತೀವಿ, ಅದು ಅಷ್ಟೇ, ಅದು ಒಂದು ಸೂಚನೆ ಅಂತ. ಅದು ನೋಡಿ, ಬಲಕ್ಕೆ ಹೋದ್ರೆ ಗುಣ, ಎಡಕ್ಕೆ ಹೋದ್ರೆ ಅಪಶಕುನ ಅಂತ. ಯಾಕೆಂದ್ರೆ ಹಾಗೊಂದು ಅನುಭವವನ್ನ ಪ್ರತಿಯೊಬ್ಬನಿಗೂ ನಿಧಾನಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುತ್ತೆ. ನಾನು ಅದನ್ನ ಸಮರ್ಥಿಸ್ತಾ ಇಲ್ಲ, ಆದ್ರೆ ಅದರಿಂದ ಒಂದು ಸೂಚನೆ ಇದೆ ಅಂತ ಹೇಳ್ತಾ ಇದ್ದೇನೆ. ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಆ ಸಮಯ ಸರಿ ಇಲ್ಲ ಅಂದ್ರೆ ಅದು ಎಡದಲ್ಲಿ ಹೋದ ಹಾಗೆ ನಮಗೊಂದು ಎಚ್ಚರಿಕೆ ಕೊಡುತ್ತೆ. ಅದಕ್ಕೋಸ್ಕರ 1 ನಿಮಿಷ ಆ ಸಮಯವನ್ನು ಮೀರಿ ಮತ್ತೆ ಹೋಗುದು ಅಂತ. ಅಂದ್ರೆ ಅದು ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಆ ಸಮಯ ಮೀರಿದ್ರೆ ಆ ಅಪಾಯ ದೂರ ಆಗುತ್ತೆ. ಎಷ್ಟೋ ಮನೆ ಟೆರಸ್ಗಳಿದೆ, ಅಲ್ಲಿ ಕಾಗೆ ಗೂಡು ಕಟ್ಕೋಬಹುದು, ಕಟ್ಗಳಲ್ಲ. ಈ ಪರ್ಟಿಕ್ಯುಲರ್ ಎಂತ ಮನೆಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತೆ. ಅದರ ಸೆಳೆತ ಆ ಮನೆಗೆ ಏನೋ ಒಂದಿದೆ. ಇನ್ನು ಬೇರೆ ಕೆಲವೊಂದಿಷ್ಟು ವಿಚಾರಗಳಿದೆ. ಆ ವಿಚಾರಗಳಿಗೆ ವೈಜ್ಞಾನಿಕ ಹಿನ್ನೆಲೆಗಳನ್ನು ಹುಡುಕ್ತಾ ಹೋದರೆ ಅದಕ್ಕೆ ಹೆಂಗೆ ನೀವು ಉತ್ತರ ಕೊಡ್ತೀರಿ ಅಂತ ನಾನು ಬಹಳ ಕ್ಯೂರಿಯಸ್ ಆಗಿದ್ದೀನಿ. ಈಗ ತೀರ್ಥದ ಬಗ್ಗೆ ಮಾತಾಡಿದ್ವಿ ಅಥವಾ ಗ್ರಹಣದ ಬಗ್ಗೆ ಮಾತಾಡಿದ್ವಿ. ಈಗ ಸಪೋಸ್ ಕಾಗೆ ಅನ್ನೋದು ಒಂದು ಪಕ್ಷಿ. ಈಗ ಕಾಗೆ ನಾವು ಅದಕ್ಕೆ ಪಿತೃಪಕ್ಷದಲ್ಲಿ ಮಾತ್ರ ಅದಕ್ಕೊಂದು ಮಣೆ ಹಾಕ್ತೀವಿ, ಒಂದು ಪ್ರಿಫರೆನ್ಸ್ ಇತ್ತು, ಪಿಂಡ ತಿನ್ನಕ್ಕೆ ಮಾತ್ರ ಬರುತ್ತೆ. ಹೀರೋ ಅದು ಪಿತೃಪಕ್ಷದಲ್ಲಿ ಹೀರೋದು ಅದು ಸೀಸನ್ ಅದಕ್ಕೆ ಅದು. ಅಯ್ಯೋ ಅದನ್ನ ಸಾಕಿ ಆ ಟೈಮಿಗೆ ಕರ್ಕೊಂಡು ಹೋದ್ರೆ ಅವನಿಗೆ 500 ರೂಪಾಯಿ ಕೊಡಬೇಕು. ಬೇರೆ ಟೈಮಲ್ಲಿ ಮುಟ್ಸಲ್ಲ ಅದನ್ನ. ಸೀಸನಲ್ಲಿ ಹೀರೋದು ಕಾಗೆ. ಬಟ್ ಬೇರೆ ಟೈಮಲ್ಲಿ ಅದನ್ನು ಓಡಿಸೋದು ಯಾಕೆ? ಅಂದರೆ ಎಲ್ಲ ಪಕ್ಷಿಗಳ ಥರನೇ ಅದಕ್ಕೂ ರೆಕ್ಕೆ ಇದೆ, ಪುಕ್ಕ ಇದೆ, ಫೈನ್. ಒಂದು ಗಿಳಿ ಬಂದರೆ ಅದ್ರ ಮೇಲೆ ಕೈ ಆಡಿಸ್ತೀವಿ, ಅದನ್ನ ಕುಡಿಸ್ಕೊಂಡು ಫೋಟೋ ಎಲ್ಲ ತಗೋತೀವಿ, ಎಲ್ಲ ಇದು ಮುಟ್ಟಿದ್ರೆ ಶಾಂತಿ ಇದು ಮಾಡಿಸ್ಬೇಕು. ಇದು ಮೂಢನಂಬಿಕೆ ಅನ್ಸಲ್ವಾ? ಅದು ಇದರಿಂದ ಏನಾದರೂ ಒಂದು ಸೈನ್ಸ್ ಇದೆನಾ? ಒಂದರ್ಥದಲ್ಲಿ ಕಾಗೆ ತುಂಬ ಸೆನ್ಸಿಬಲ್ ಆದ ಒಂದು ಪಕ್ಷಿ. ಪಿತೃಪಕ್ಷದ ಸಂದರ್ಭದಲ್ಲಿ ಮಾತ್ರ ನಾವು ಅವುಗಳಿಗೆ ಪ್ರಾಶಸ್ತ್ಯ ಕೊಡೋದಾದ್ರೂ ಕೂಡ ಸ್ವಲ್ಪ ಶಕುನದ ಬಗ್ಗೆ ಶಾಸ್ತ್ರದ ಹಿನ್ನೆಲೆ ಇರುವವರು ಕಾಗೆಯ ಬಗ್ಗೆ ತುಂಬ ರಿಸರ್ಚ್ ಮಾಡಿದವ್ರ ಹತ್ರ ನಾನು ಸುಮ್ಮನೆ ಹಿಂಗೆ ಮಾತಾಡಿದಾಗ ಅವ್ರು ಹೇಳಿದ ಮಾತು. ಹೌದಾ? ಅದು ಸುಮ್ಮನೆ ಮನೆ ಹತ್ರ ಬಂದು ಕೂಗಲ್ಲ. ನಮ್ಮ ಮನೆ ಹತ್ರ ಏನೋ ಒಂದು ಸಮಸ್ಯೆ ಇದ್ದರೆ, ನಮ್ಮ ಹಿಂದಿನವ್ರು ಗತಿಸಿದವರ ವಿಷಯದಲ್ಲೋ ಅಥವಾ ಇನ್ಯಾರಾದ್ರೂ ಗತಿಸ್ಲಿಕ್ಕೆ ಈಗಾಗಲೇ ರೆಡಿಯಾಗಿರೋರ ವಿಷಯದಲ್ಲೂ ಇಂಥದ್ದು ಏನೋ ಒಂದು ಸೂಚನೆ ಕೊಡುತ್ತೆ ಅಂತ. ಅದಾಗಿದ್ದೇನೆ ಅವು ನನಗೆ ನಾನು ಇಷ್ಟು ಗಮನಿಸಿರಲಿಲ್ಲ. ಅವ್ರು ಹೇಳಿದ್ದು ನನ್ನ ಜೀವನದಲ್ಲಿ ನಾನೊಂದು 10 ಬಾರಿ ಏನು ಆ ಪ್ರಸಂಗ ಬಂತು, ಅದಕ್ಕೆ ಏನಾಯಿತು ಅಂತ ನಂಗೆ 2 ದಿವಸ ಉತ್ತರ ಸಿಗ್ತಿರ್ಲಿಲ್ಲ. 2-3 ದಿವಸ ಆದ್ಮೇಲೆ ಅದಕ್ಕೆ ಉತ್ತರ ಕಾಣಿಸ್ತಿತ್ತು. ಅದು ನೋಡಿದ್ರೆ ಹಾಗಾಗಿತ್ತು ಅವ್ರು ಹೇಳಿದ್ದು. ಅವ್ರು ನನ್ನ ಅಬ್ಸರ್ವೇಷನ್ ಅಲ್ಲಿ, ನಾನು ಮೊದಲು ಹೀಗೆ ಅದನ್ನು ನಿರಾಕರಿಸ್ತಾ ಇದ್ದೆ, ಆದರೆ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಅದು ಒಂದೇನೋ ಸೈನ್ ಕೊಡುತ್ತೆ. ಕೆಲವು ಸಣ್ಣ ಸೈನ್ ಇರುತ್ತೆ, ಕೆಲವು ಹ್ಯೂಜ್ ಬಹಳ ದೊಡ್ಡ ಘಟನೆಯ ಬಗ್ಗೆನೇ ಅದು ಎಚ್ಚರಿಕೆ ಕೊಡ್ತಾ ಇರುತ್ತೆ. ನಾವು ಅಷ್ಟು ಗಮನಿಸಲ್ಲ. ಆದರೆ ನೀವು ಹೇಳಿದ ಹಾಗೆ ಅದು ಪಿತೃ ಸಂಬಂಧಿಯಾದ ವ್ಯವಸ್ಥೆಯನ್ನೇ ಅದು ಹೆಚ್ಚು ಪ್ರಶ್ನೆ ಮಾಡುವ ಹಾಗೆ ನಮ್ಮನ್ನ ತಟ್ಟತ್ತೆ, ಏನೋ ಎಚ್ಚರವನ್ನು ಕೊಡುತ್ತೆ. ಪಿತೃ ಕಾರ್ಯಕ್ಕೆ ಏನ್ ಸಂಬಂಧ? ಕಾಗೆಗೂ ಪಿತೃ ಕಾರ್ಯಕ್ಕೆ ಏನ್ ಸಂಬಂಧ ಅಂದ್ರೆ ಒಂದು ಪುರಾಣದಲ್ಲಿ ಒಂದು ಕತೆ, ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ನಾವೇನು ಹೇಳಿಕ್ ಬರಲ್ಲ. ಎಲ್ಲ ದೇವತೆಗಳು ದೈತ್ಯರಿಂದ ದಾಳಿಗೊಳಗಾದಾಗ ಒಬ್ಬೊಬ್ರು ಒಂದೊಂದು ಪ್ರಾಣಿಯ ಆಶ್ರಯದಲ್ಲಿ ಅಂದ್ರೆ ಆ ರೂಪ ತೊಟ್ಟು ತಮ್ಮ ರಕ್ಷಣೆಯನ್ನು ಮಾಡಿಕೊಂಡ್ರು. ಅದರಲ್ಲಿ ಪಿತೃದೇವತೆಗಳು ಕಾಗೆ ರೂಪದಲ್ಲಿ ತಮ್ಮ ಜೀವ ಉಳಿಸ್ಕೊಂಡ್ರಾದ್ರಿಂದ ಅವರು ಹೊರಡುವಾಗ, ತಮ್ಮ ರಕ್ಷಣೆ ಮುಗಿದು ಹೊರಡುವಾಗ, ನಮ್ಮ ಯಾವುದೇ ಕಾರ್ಯಕ್ಕೂ ಕೂಡ ನೀನು ಅತ್ಯಂತ ಪ್ರಶಸ್ತ ಇರ್ಬೇಕು, ನಿನಗೆ ಅಲ್ಲಿ ಒಂದು ಸ್ಥಾನ ಇರಬೇಕು ಅಂತ ಹೇಳಿದರು. ಹಾಗಾಗಿ ಆ ಪ್ರಾಶಸ್ತ್ಯ ಅದು ಶಾಸ್ತ್ರೀಯ ಬಂದಿದೆ ಅನ್ನೋದು ಸತ್ಯ. ಅದರ ಕೆಲವೊಮ್ಮೆ ತೀವ್ರತೆ ಎಲ್ಲಿಗೆ ಹೋಗುತ್ತೆ ಅಂದರೆ, ಅಕಸ್ಮಾತ್ ಒಂದು ಶ್ರಾದ್ದದಲ್ಲಿ ಪಿಂಡ ತಿನ್ಲಿಕ್ಕೆ ಒಂದು ಕಾಗೆ ಬರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮಾಡಿದ ಶ್ರಾದ್ದ ವ್ಯರ್ಥ ಆಗಿದೆ, ಅದರಿಂದಾಗಿ ಇನ್ನೊಮ್ಮೆ ಶ್ರಾದ್ದ ಮಾಡತಕ್ಕದ್ದು ಅನ್ನುವ ದಡ್ಡ ಹೇಳಿಕೆಗಳನ್ನು ಕೊಡುವಂತಹ ಒಂದು ಹುಚ್ಚು ಆಚರಣೆಗಳು ಕೆಲವಲ್ಲಿ ಇದೆ. ಈ ಕಾಗೆ ಪಿಂಡ ಆಗಿಲ್ಲ ಅಂದರೆ, ತಿನ್ನಲಿಲ್ಲ ಅಂದರೆ ಪಿತೃಗಳಿಗೆ ಸೇರಲಿಲ್ಲ ಅಂತ. ಕಾಗೆಗೂ ನಾವು ಸಮಾಜದಲ್ಲಿ ಒಂದು ಬದ್ಧತೆ ಇದೆ ನಮಗೆ. ಯಾಕಂದ್ರೆ ನಾವು ಮನೆ ಕಟ್ಟುವಾಗ ಅದಿದ್ದ ಮರಗಳನ್ನೆಲ್ಲ ಕಡಿದು
ಕಾಗೆ ಅಂತ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ನಾವು ಉಪದ್ರ ಕೊಟ್ಟೆ ಮನೆ ಕಟ್ಟಿರೋದು. ಕಟ್ಟಿದ್ದೇವೆ ಅಂದರೆ ನಮ್ಮ ಜವಾಬ್ದಾರಿ ಏನು ಅಂದರೆ ಅಷ್ಟು ಪ್ರಾಣಿಗಳನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ದಿದೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ತಿನ್ನುವ ಆಹಾರ ಒಂದು ಚೂರು ಗೋಗ್ರಾಸ, ಇನ್ನೊಂದು ಭೂತಗ್ರಾಸ ಅಂತ ಹಾಕ್ಲಿಕ್ಕಿದೆ. ಭೂತಗ್ರಾಸ ಅಂತ ನಾವು ತಿನ್ನುವ ಮುಂಚೆ ಒಂದಿಷ್ಟು ಅನ್ನವನ್ನು ತೊಗೊಂಡೋಗಿ ಹೊರಗಿಡಬೇಕು ಅಂತ ನಿತ್ಯದಲ್ಲಿ. ಅದಕ್ಕೆ ಯಾವ ಪಕ್ಷಿ ಬೇಕಾದರೂ ತಿನ್ನಲಿ, ಯಾವ ಪ್ರಾಣಿ ಬೇಕಾದರೂ ತಿನ್ನಲಿ, ಏನಾದರೂ ತಿನ್ನಲಿ, ಒಟ್ಟಂತೂ ನಮ್ಮ ಋಣ ಅದು. ನಾವಿವತ್ತು ಈ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಿ ನಮ್ಮ ನೆರಳು, ಆಸರೆ, ಮಳೆ, ಬೆಳೆಗಳ ಚಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಿದೆ ಅಂದರೆ ಅದಕ್ಕೆ ಕಾರಣ ಈ ಮನೆಯ ನಿಜವಾದ ಓನರ್ಶಿಪ್ ಇರುವಂಥದ್ದು ನೂರಾರು ಪ್ರಾಣಿಗಳಿವೆ. ನಾವು ದುಡ್ಡು ಕೊಟ್ಟು ತೊಗೊಂಡಿರ್ಬೋದು, ಆದರೆ ಅದಕ್ಕಿಂತ ಪಾಪ ಮುಂಚೆನೇ ಎಂದೋ RTC ಸಿಗದೇ ಇರುವ ಪ್ರಾಣಿಗಳು ಇದ್ದಾವೆ. ಅವುಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅನ್ನೋದಕ್ಕೋಸ್ಕರ ನಮಗೆ ಭೂತಯಜ್ಞ ಅಂತ ಪಂಚಯಜ್ಞದಲ್ಲಿ ಒಂದನ್ನು ಸೂಚಿಸಿದ್ದು. ಈಗ ಈ ಕಾಗೆಯನ್ನು ಮುಟ್ಟಿಸಿಕೊಂಡ್ರೆ ಅಥವಾ ಅದು ಮನೆಯೊಳಗೆ ಪ್ರವೇಶ ಮಾಡಿದರೆ ಏನೋ ದುರಂತ, ಅಪಶಕುನ, ದುರಂತ ಅನ್ನುವಾಗಿ ಹೇಳ್ತಾರಲ್ಲ. ಅಂದರೆ ಕಾಗೆ ಹೋದ್ರಿಂದ ಹಾಗಾಗಿದ್ದಲ್ಲ. ಕಾಗೆ ಹೋಗುವುದು ಅನ್ನೋದು ಒಂದು ಸೈನ್. ಆ ಸೈನ್ ಗೊತ್ತಾಗೋದೇ ಬೇಡ ಅಂತ ಓಡಿಸ್ಬಿಡ್ತಾರೇನೋ ಅಂತ ಅದು ಮೊದಲಿಗೆ ಇರುತ್ತೆ ಬರುವ ಮುಂಚೆ. ಆದರೆ ಆದರೂ ಕೆಲವೊಮ್ಮೆ ಮೈ ಮುಟ್ಟಿ ಹೋಗುತ್ತೆ, ಆದರೂ ಕೆಲವೊಂದು ಸರ್ತಿ ಮನೆಯೊಳಗೆ ಬಂದು ಹೋಗುತ್ತೆ. ಕಾಕಶಾಂತಿ ಅಂತ ಹಿರಿಯರು ಹೇಳಿದ್ದಿದೆ. ಕಾಗೆ ಹಾಗೆ ಒಳಕ್ಕೆ ಹೊಕ್ಕಿದ್ದಕ್ಕೆ ಅನರ್ಥ ಆಗುವುದಲ್ಲ. ಕಾಗೆ ಹೊಕ್ಕು ಹೋಯ್ತು ಅಂದರೆ ಅನರ್ಥ ಆಗ್ಲಿಕ್ಕಿದೆ, ಎಚ್ಚರಿತ್ಕೋ ಅನ್ನೋ ಸೂಚನೆ ಅದು, ಸಿಗ್ನಿಫಿಕೆನ್ಸ್. ಏನೋ ನಾವು ಮಾಡಿದ್ರಲ್ಲಿ ಅನರ್ಥ ಇದೆ, ತಪ್ಪಿದೆ, ಸಂಪಾದನೆ ದಾರಿ ತಪ್ಪಿರಬಹುದು, ಅಥವಾ ಕೆಟ್ಟ ಉದ್ದೇಶದಿಂದ ಒಂದು ಸಂಪಾದನೆ ಮಾಡಿದ್ದನ್ನು ಇವತ್ತು ಈಗ ಯಾವುದೋ ಕೆಲಸಕ್ಕೆ ಬಳಸಿ ಅದು ಮನೆಯಲ್ಲಿ ಅನರ್ಥಕ್ಕೆ ಕಾರಣ ಆಗಿರಬಹುದು. ಶುಭಾಶುಭ ಫಲಸೂಚಕವಾಗಿ ಈ ಪ್ರಾಕೃತಿಕ ಕೆಲವು ಪಕ್ಷಿಗಳು, ಪ್ರಾಣಿಗಳು, ಈಗ ಗೂಬೆ ಕೆಲವೊಮ್ಮೆ ಬರುವುದು ಅಂತಿದೆ. ಬೆಕ್ಕು ಮನೆಯಲ್ಲಿ ಎಲ್ಲಿ ಓಡಾಡಿದ್ರು ಏನನ್ನಲ್ಲ. ಅದೇ ಈ ರೋಡಲ್ಲಿ ಬೆಕ್ಕು ಅಡ್ಡ ಬಂದು ಅಂತಂದ್ರೆ ನಿಂತು ಬಿಡ್ತೀವಿ ನಾವು. ಅದು ಅಷ್ಟೇ, ಅದು ಒಂದು ಸೂಚನೆ ಅಂತ. ಅದು ನೋಡಿ, ಬಲಕ್ಕೆ ಹೋದ್ರೆ ಗುಣ, ಎಡಕ್ಕೆ ಹೋದ್ರೆ ಅಪಶಕುನ ಅಂತ. ಯಾಕೆಂದ್ರೆ ಹಾಗೊಂದು ಅನುಭವವನ್ನು ಪ್ರತಿಯೊಬ್ಬನಿಗೂ ನಿಧಾನಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುತ್ತೆ. ನಾನು ಅದನ್ನು ಸಮರ್ಥಿಸ್ತಾ ಇಲ್ಲ, ಆದರೆ ಅದರಿಂದ ಒಂದು ಸೂಚನೆ ಇದೆ ಅಂತ ಹೇಳ್ತಾ ಇದ್ದೇನೆ. ನಾವು ಏನಾದರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಆ ಸಮಯ ಸರಿ ಇಲ್ಲ ಅಂದರೆ ಅದು ಎಡದಲ್ಲಿ ಹೋದ ಹಾಗೆ ನಮಗೊಂದು ಎಚ್ಚರಿಕೆ ಕೊಡುತ್ತೆ. ಅದಕ್ಕೋಸ್ಕರ ಒಂದು ನಿಮಿಷ ಆ ಸಮಯವನ್ನು ಮೀರಿ ಮತ್ತೆ ಹೋಗುದು ಅಂತ. ಅಂದರೆ ಅದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಆ ಸಮಯ ಮೀರಿದರೆ ಆ ಅಪಾಯ ದೂರ ಆಗುತ್ತೆ. ನಿಮಗೆ ಕೆಲವು ಆಕ್ಸಿಡೆಂಟ್ಗಳು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬದಲಾಗುತ್ತೆ. ಆ ಬದಲಾವಣೆ ಅನ್ನೋದು ಬಹುಶಃ ನಮಗೆ ಇದು ಸೂಚನೆ ಕೊಟ್ಟ ಹಾಗಿರುತ್ತೆ. ಆಮೇಲೆ ಇನ್ನೊಂದು ಕಾಗೆ ವಿಚಾರ ಮಾತಾಡ್ತಾ ಇದ್ವಿ ನಾವು. ನೋಡಿ, ಅಬ್ಸರ್ವ್ ಮಾಡಬೇಕಾಗಿದ್ದು ಏನು ಅಂದರೆ, ಈ ಮನೆ ಒಳಗೆ ಕಾಗೆ ಬರುತ್ತೆ ಅಥವಾ ಗೂಬೆ ಬರುತ್ತೆ ಅಂತ ಹೇಳ್ತಾರೆ, ಬೇರೆ ಯಾವ ಪಕ್ಷಿಗಳು ಬರಲ್ಲ, ಗಿಳಿ ಬರಲ್ಲ, ಪಾರಿವಾಳ ಬರಲ್ಲ ಮನೆಯಲ್ಲಿ. ಕರೆಕ್ಟ್. ಅಂದ್ರೆ ಈಗ ನೀವು ಹೇಳಿದ್ಮೇಲೆ ಸಿಂಕ್ ಆಯ್ತು ನನಗೆ. ಹೌದು, ಖಂಡಿತ ಬರಲ್ಲ. ಏನೋ ಕಾಗೆ ಗೂಬೆನೇ ಬರೋದು, ಸೂಚನೆನೇ ಅದು. ಮತ್ತೆ ಆ ಥರ ಪ್ರವೇಶ ಆಗಿ ಅವ್ರು ಏನು ಅದರ ಕೇರ್ ತಗೊಳ್ಳದೆ ಮನೆ ಬೀಳು ಬಿದ್ದದ್ದು ಅಥವಾ ಭೂತ ಬಂಗಲೆ ಥರ ಪಾಳು ಬಿದ್ದದ್ದನ್ನು ಬೇಕಾದಷ್ಟು ನೋಡ್ತಾ ಇದ್ದೇವೆ ನಾವು. ಕಾಗೆಗಳಲ್ಲಿ ಹೋಗಲ್ಲ. ನಾನು ಹೇಳ್ತಾ ಇದ್ದಿದ್ದು, ಒಂದು ವೇಳೆ ಇಲ್ಲ ಏನೋ ಆಕರ್ಷಣೀಯವಾಗಿ ಕಂಡಿದೆ, ಒಂದು ಆಶ್ರಯ ಬೇಕು ಕಾಗೆಗೆ ಅಂತ ಅಂದ್ರೂ ಕೂಡ ಎಷ್ಟೋ ಮನೆ ಟೆರಸ್ಗಳಿದೆ, ಅಲ್ಲಿ ಕಾಗೆ ಗೂಡು ಕಟ್ಕೋಬಹುದು, ಕಟ್ಗಳಲ್ಲ. ಈ ಪರ್ಟಿಕ್ಯುಲರ್ ಎಂತ ಮನೆಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತೆ. ಅದರ ಸೆಳೆತ ಆ ಮನೆಗೆ ಏನೋ ಒಂದಿದೆ. ಅದರಿಂದಾಗಿ ಕಾಗೆ ವಿಜ್ಞಾನ ಅಂತಾನೆ ಒಂದು ಯೋಚನೆ ಮಾಡಿದ್ರೆ ಕ್ರೌ ಸೈನ್ಸ್ ಖಂಡಿತ ಯೋಚನೆ ಮಾಡ್ಬೇಕಾಗಿದೆ. ಆದ್ರೆ ಪಾಪ ಆ ಕಾಗೆದ್ದೇನು ತಪ್ಪಿಲ್ಲ. ಈಗ ಅದು ಏನೋ ಕಾಗೆ ಬಂತು ಅಂದ ಕಾರಣ ಅದನ್ನು ಕೊಲ್ಲುದು ಅಥವಾ ಅದರ ಅಸ್ತಿತ್ವವನ್ನು ನಾಶ ಮಾಡ್ತೇನೆ ಅಂತ ಹೊರಡುದಲ್ಲ. ಅದು ನಮ್ಗೆ ಒಳ್ಳೇದು ಮಾಡಿದೆ. ಮುಂದೆ ಆಗಬಹುದಾದ, ಈಗ ದಾರಿಯಲ್ಲಿ ಹೋಗುವಾಗ ರೆಡ್ ಸಿಗ್ನಲ್ ಬಿತ್ತು, ಆದರೂ ನಾವು ಹೋದ್ವಿ, ಎದುರುಗಡೆಯನ್ನು ಹೊಡೆದ, ಬಿದ್ವಿ. ಆ ರೆಡ್ ಸಿಗ್ನಲ್ ಇದ್ದದ್ರಿಂದನೇ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ನಾವು ಕೇಸ್ ಹಾಕ್ಲಿಕ್ಕಾಗುತ್ತಾ? ಆ ರೆಡ್ ಸಿಗ್ನಲ್ ಇದ್ದದ್ದೇ ಈಗ ಹೋಗಬೇಡ, ನಿಂಗೆ ಅಪಾಯ ಆಗುತ್ತೆ, ಆ ಕಡೆಯಿಂದ ಬೇರೆಯವ್ರಿಗೆ ಹೋಗ್ಲಿಕ್ಕೆ ಈಗ ಮಾರ್ಗ ತೆರವಾಗಿದೆ. ಅಂದರೆ ಬೆಕ್ಕು ಅನ್ನೋದು ಆಗಿನ ಕಾಲದ ರೆಡ್ ಸಿಗ್ನಲ್ ಇದ್ದಂಗೆ ಅಷ್ಟೇ. ಆ ಥರ ಅದರಿಂದ ಆಗೋದು ಅಲ್ಲ, ಅದರಿಂದ ನಿಲ್ಲುವುದೂ ಅಲ್ಲ. ಅದು ಕೇವಲ ಒಂದು ಸೂಚನೆ. ನಾವು ಸೂಚನೆಯನ್ನು ಸರಿಯಾಗಿ ಸ್ವಲ್ಪ ಹೊತ್ತು ಗಮನಿಸಿ ಒಂದು ತಡ ಮಾಡಿ ಆ ಸಮಯವನ್ನು ಕಳೆದ್ರೆ ಅದರ ಅಪಾಯದಿಂದ ನಾವು ಪಾರಾಗ್ತೀವಿ ಅಂತ. ಎಷ್ಟೋ ಸರ್ತಿ ನಮ್ಗೆ ಅಪಾಯ ಆಗಿದ್ದು ನೇರ ಗೊತ್ತೇ ಆಗಲ್ಲ. ಈಗ ಯಾರೋ ಒಬ್ಬ ಎಸಿತಾನೆ ಹಿಂದಿನಿಂದ, ನಮ್ಗೆ ಕರೆಕ್ಟಾಗಿ ಆಗ ನಮ್ಮ ಕಾಲಿಗೇನೋ ಚುಚ್ಕೊಳ್ಳುತ್ತೆ, ನಾವು ಬಗ್ತೀವಿ. ಅದು ಪಾಸಾಗಿ ಹೋಗಿರುತ್ತೆ, ಪಾಸಾಗಿದ್ದು ಗೊತ್ತಿಲ್ಲ, ನಾವು ಬಗ್ಗಿದಾಗ ನಮ್ಗೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಇಂಥ ರಕ್ಷಣೆಯ ವಿಷಯದಲ್ಲಿ ನಾವು ತುಂಬ ತಿಳುವಳಿಕೆಯಿಂದ ವಂಚಿತರು. ನಾವು ನಮ್ಮ ರಕ್ಷಣೆ ಹೇಗಾಗುತ್ತೆ ಕೆಲವು ವಿಷಯದಲ್ಲಿ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಆದರೆ ಕೆಲವೊಂದು ಸರ್ತಿ ಗೊತ್ತಾಗುತ್ತೆ.
ಗೊತ್ತಾದಾಗ ಹಬ್ಬ ಅಂತೀವಿ, ನಮ್ಮ ಲಕ್ಷ ಅಂತೀವಿ, ನಾನು ಪುಣ್ಯ ಮಾಡಿದ್ದು ಅಂತೀವಿ, ಏನೇನೋ ಹೇಳ್ತೀವಿ, ದೇವರು ಇದ್ದಾನೆ ಅಂತ ಕೆಲವೊಂದ್ ಸರ್ತಿ ಅಂತೀವಿ. ಆದ್ರೆ ಇದೆಲ್ಲ ನಂಬೋರಾದ್ರೆ, ಇಲ್ಲ ಅಂದ್ರೆ ನನ್ನ ಅದೃಷ್ಟ, ನಾನು ಹಿಂದೆ ಯಾವ್ದು ಒಳ್ಳೆ ಕೆಲಸ ಮಾಡಿದ್ದು ಈಗ ನನಗೆ ಈ ತರ ರಕ್ಷಣೆ ಕೊಡ್ತು ಅಂತ ಎಷ್ಟೋ ಹೇಳ್ಬೋದು. ಆದ್ರೆ ಒಂದು ಅಂಶದಲ್ಲಿ ಸತ್ಯ ಏನು ಅಂತಂದ್ರೆ, ನಮಗೆ ಕೆಲವು ಆಗಬಹುದಾದ ಅನರ್ಥಗಳ ಸೂಚನೆಯಾಗಿ ಇಂಥ ಘಟನೆಗಳು ನಡೀತವೆ ಅನ್ನೋದು ಮಾತ್ರ ಸತ್ಯ. ಅದು ಬೆಕ್ಕಡ್ಡದ್ದಿರ್ಬೋದು, ಶಾಸ್ತ್ರದಲ್ಲಿ ನೂರಾರು ಥರದ ಲಕ್ಷಣಗಳನ್ನು ಹೇಳ್ತಾರೆ. ಈಗ ಕಾಡಿಲ್ಲ, ಅದರಿಂದ ನಮಗೆ ಪಕ್ಕದಲ್ಲಿ ಹೆಣ್ಣು ನರಿ ಕೂಗುದು ಅಥವಾ ಗಿಡುಗ ಕೂಗುದು ಇದೆಲ್ಲ ಗಮನಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೆ ಬಿಟ್ಟು ಬೇರೆದ್ದು ಹೇಳ್ತಾರೆ. ಆಕಾಶದಲ್ಲಿ ಸೂರ್ಯ ಕಾಣುವಾಗಲೇ ಸೂರ್ಯನ ಮಧ್ಯದಲ್ಲೂ ದೊಡ್ಡ ಹೋಲ್ ಕಾಣ್ಲಿಕ್ಕೆ ಶುರುವಾಗುತ್ತೆ ಕಣ್ಣಿಗೆ. ಬೇರೆಯವ್ರಿಗೆ ಯಾರಿಗೂ ಕಾಣಲ್ಲ, ಅವನಿಗೆ ಮಾತ್ರ ಕಾಣುತ್ತೆ. ಯಾರಿಗೆ? ಮರಣ ಸೂಚನೆ ಇರುವವನಿಗೆ. ಅವನಿಗೆ ಮರಣದ ಸೂಚನೆ ಬರುವುದು ಅದರಲ್ಲಿ ತೂತು ಕಾಣುತ್ತೆ. ತೂತು ಕಂಡ್ರೆ ಅವನು ಮತ್ತೆ ಹೆಚ್ಚು ದಿವಸ ಇಲ್ಲ. ಅದಕ್ಕೆ ಉಪನಿಷತ್ತು ಕೂಡ ಅವನಿಗೆ ಎಂಥ ಮಂತ್ರದಿಂದ ಆಹುತಿ ಕೊಟ್ಟು ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಅಂತ ನಿಯಮ ಇದೆ. ಅಂದರೆ ಋಷಿಗಳೇ ಹೇಳಿದ ಮಾತಾದ್ರಿಂದ ಇಂಥ ಕೆಲವು ಸಂಗತಿಗಳು, ಇಂಥ ಗಿಡಗಳು ಈ ಜಾಗದಲ್ಲೇ ಇರಬೇಕು, ಹೀಗಿದ್ರೆ ಅದು ಮನೆಗೆ ಹಿತ, ಈ ವಾಸ್ತುಗಳು ಇತ್ಯಾದಿಗಳು ಕೂಡ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ರೆ ತುಂಬ ಅರ್ಥ ಇದೆ. ಆದರೆ ಎಲ್ಲಿ ಜಾಗವೇ ಇಲ್ಲೋ ಅಲ್ಲಿ ನಾವು ವಾಸ್ತು ಹುಡುಕ್ತೇವೆ ಅಂತಂದ್ರೆ ಮೂರ್ಖತನ. ಇರುವುದೇ ಒಂದು ಸಣ್ಣ ಪುಟ್ಟ ಗುಡಿ, ಅದು ಬಾಗಿಲು ರಸ್ತೆಗಿದೆ, ಅದು ದಕ್ಷಿಣಕ್ಕಿದೆ, ದಕ್ಷಿಣಕ್ಕಿದ್ದು ನಾವು ತಗೊಳ್ಳಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ನಾವು ಬಿಟ್ಟರೆ ಮೂರ್ಖರು. ದಕ್ಷಿಣಕ್ಕೂ ಬಾಗಿಲಾಗುವಂಥದ್ದಾಗುತ್ತೆ. ಅವನಿಗೆ ಯಾವುದು ಸೆಟ್ ಆಗುತ್ತೆ ಅಂತ ನೋಡಬೇಕು. ರಾಜಬೀದಿಗೆ ಮುಖ ಇದ್ದಾಗ ಯಾವ ದೋಷವಿಲ್ಲದೆ ಯಾವ ದಿಕ್ಕಿಗಿದೆ ಆ ದಿಕ್ಕಿಗೆ. ಪೇಟೆಯ ನಿಯಮಗಳು ಬೇರೆ ಆಗುತ್ತೆ. ತುಂಬ ವಿಸ್ತಾರವಾದ ಜಾಗ ಉಳ್ಳಂತಹ ಪ್ರದೇಶಗಳಿಗಾಗುವ ನಿಯಮ ಬದಲಾಗುತ್ತೆ. ಎಲ್ಲ ಕಡೆನೂ ಸೇಮ್ ಅಲ್ವಾ? ನಾವು ಊರಲ್ಲಿದ್ದಾಗೇನೆ ಪೇಟೆಯಲ್ಲಿ ಇರ್ಲಿಕ್ಕಾಗತ್ತಾ? ಊರಲ್ಲಿ ನಾವು ಏನು ಕಿರ್ಚ್ಕೊಂಡು ಹೋಗಿದ್ರೆ ಯಾರು ನಮ್ಮನ್ನು ಕೇಳೋರು ಇರಲಿಲ್ಲ. ಇಲ್ಲಿ ಕಿರ್ಚಿದ್ರೆ ಅಷ್ಟೇ. ಯಾಕಂದ್ರೆ ಏನು ನಿಮಗೆ ನಿಮ್ಮನೆ ಮಾತ್ರ ಇರೋದು ಅಂದ್ಕೊಂಡಿದ್ರೆ, ನಾವು ಒಂದು ಮನೆಯಲ್ಲೇ ಇದ್ದೀವಿ, ಕೂತ್ಕೊಳ್ಳಿಕ್ಕಾಗ್ತಿಲ್ಲ, ಎದೋಗಿ ಅಂತಾರೆ. ಅದರಿಂದಾಗಿ ಕೆಲವು ನಿಯಮಗಳು ಸ್ವಲ್ಪ ಸಂಕುಚಿತವಾಗ್ತದೆ ಪೇಟೆಯಲ್ಲಿ. ಅದು ಸಹಜವಾಗಿ ಬದುಕುವ ಜಾಗದಲ್ಲಿ ವಿಸ್ತಾರ ಇರುತ್ತೆ. ನಾವು ಅದನ್ನು ಇಲ್ಲಿ ತಂದು ಅಡಾಪ್ಟ್ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಅವ್ಯವಸ್ಥೆ ಆಗುತ್ತೆ. ಇಲ್ಲಿ ಮಾಡಿದ ಹಾಗೆ ಪೇಟೆಯ ಅವ್ಯವಸ್ಥೆಯನ್ನು ತಗೊಂಡೋಗಿ ನಾವು ಹಳ್ಳಿಯಲ್ಲಿ ಹಾಕ್ತೀವಿ ಅಂದರೆ ಆಗ ನಿಜವಾದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದು ಕೂಡ ಹಾಳಾಗೋಗುತ್ತೆ. ಅಂದರೆ ಹಳ್ಳಿಯಲ್ಲಿ ಇನ್ನೂ ಆ ಶಿಷ್ಟಾಚಾರಗಳು ಸಂಪ್ರದಾಯಗಳು ಭಾಳ ಸ್ಟ್ರಾಂಗ್ ಆಗಿ ಉಳಿಯೋದಕ್ಕೆ ಕಾರಣ ಒಂದು ಅದರ ಪರಿಸ್ಥಿತಿಯೇ ಆಗಿದೆ, ಜೀವನದ ಪದ್ಧತಿಗಳೇ ಆಗಿದೆ. ಎರಡನೇದು ಅವ್ರಿಗೆ ಒಂಚೂರು ಇನ್ನೂ ಅದರಲ್ಲಿ ಶ್ರದ್ಧೆ ಇದೆ. ಇಲ್ಲಿ ಓದಿ ಬಂದ ತಕ್ಷಣ ನಾವೆಲ್ಲ ಮಾಡರ್ನು, ನಮ್ದು ಪ್ರಶ್ನಿಸುವ ಜೀವನ, ನಾವು ಪಾಶ್ಚಾತ್ಯರು ಅಂದ್ರೆ ಬೆಳೆದು ನಿಂತವರು, ನಾಗರಿಕರು ಅಂತ, ಸಿವಿಲೈಸ್ಡ್ ಸೋ ಕಾಲ್ಡ್ ಅಷ್ಟೇ. ಅಂದ್ರೆ ಈ ಅಂಶಕ್ಕೆ ಪ್ರಶ್ನೆ ಬರುವುದು ಅನ್ನೋದು ತಪ್ಪಲ್ಲ. ಆದ್ರೆ ಪ್ರಶ್ನೆ ಬಂದ್ಮೇಲೆ ಅದಕ್ಕೆ ಇಂಥದ್ದೇ ವೈಜ್ಞಾನಿಕವಾಗಿ ಉತ್ತರ ಇರಬೇಕು ಅಂತ ಹುಡುಕುದಲ್ಲ, ಎರಡೂ ಮುಖದಲ್ಲಿ ಉತ್ತರ ಇರುತ್ತೆ ಅಂತ ಹುಡುಕಿದ್ರೆ ಆಗ ನಮಗೆ ಹೆಚ್ಚು ಸಮರ್ಪಕವಾದ ಸಮಾಧಾನಗಳು ಸಿಗಬಹುದು. ಆಚಾರ್ಯ, ಈ ಅರಿಶಿನವನ್ನು ಬೇಸಿಕಲಿ ನಾವು ಎಲ್ಲ ಕಡೆಗೂ ಯೂಸ್ ಮಾಡ್ತೀವಿ. ಅರಿಶಿನವನ್ನು ನಾವು ದೇವರ ಮನೆಯಲ್ಲೂ ಯೂಸ್ ಮಾಡ್ತೀವಿ, ಅಡುಗೆ ಮನೆಯಲ್ಲೂ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸ್ತ್ರೀಯರು ಅರಿಶಿನವನ್ನು ಲೇಪನ ಮಾಡ್ಕೊಳ್ಳೋದಿದೆ, ಮೈಗೆ ಹಚ್ಕೊಳ್ಳೋದಿದೆ. ಅದು ಅರಿಶಿನ ಒಂದು ಆಯುರ್ವೇದಿಕ್ ಒಂದು ಮೆಡಿಸನ್ ಥರ ಅಂತ ಹೇಳ್ತಾರೆ. ಬಟ್ ಬೇಸಿಕಲಿ ಇದಕ್ಕೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳನ್ನು ಕೊಡೋದಾದರೆ ಏನು ಹೇಳಿ? ಧಾರ್ಮಿಕವಾಗಿ ಹೇಳೋದು ಅದು ಏನು ವೈದ್ಯಕೀಯ ಹಿನ್ನೆಲೆಯಲ್ಲೇ ಬರುತ್ತೆ. ಅವರ ಉದ್ದೇಶವೂ ಅದೇ, ಇನ್ನೇನು ಬೇರೆ ಅಲ್ಲ. ಆದರೆ ವೈಜ್ಞಾನಿಕ ಹಿನ್ನೆಲೆ ಬಂದಾಗ ಅದು ಬಹಳ ಆಂಟಿಬಯೋಟಿಕ್. ಅರಿಶಿನ ದೇಹ ಒಳಕ್ಕೂ ದೇಹದ ಹೊರಕ್ಕೂ ಹೊರಗಡೆ ಕೆಲಸ ಮಾಡುತ್ತೆ ಸಿಕ್ಕಾಪಟ್ಟೆ. ಅದರ ಶಕ್ತಿ, ನೀವು ಬೇಕಿದ್ರೆ ಮನೆಯಲ್ಲಿ ಇರುವೆಯ ರಾಶಿ ಸಂತತಿ ಓಡ್ತಾ ಇದ್ರೆ ಆ ಶುದ್ಧವಾದ ಅರಿಶಿನ ನೀವು ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಇಡೀ ಮನೆ ಕ್ಲೀನ್ ಆಗಿಬಿಡುತ್ತೆ. ಈ ಕೆಲವೊಂದು ಸರ್ತಿ ಸಗಣಿ ಇಲ್ಲದೆ ಹೋದಾಗ, ಗೋಮಯ ಸಿಗದೇ ಇದ್ದಾಗ ಅರಿಶಿನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟೇ ಒಂದು ಅದರ ಸ್ಥಾನವನ್ನು ತುಂಬಬಹುದಾದ ಶಕ್ತಿ ಅರಿಶಿನಕ್ಕಿದೆ ಅಂತ. ಅದು ದೇಹದ ಒಳಕ್ಕೆ ಹಿಂದೆ ಆಹಾರದ ಪದ್ಧತಿಯಲ್ಲಿ ಸಾಂಬಾರು ಡಬ್ಬಿಯಲ್ಲಿ ಅದೊಂದು ಇದ್ದೇ ಇರ್ತಿತ್ತು. ಯಾಕೆಂದರೆ ಅದು ಪ್ರತಿಯೊಂದಕ್ಕೂ ಬಿದ್ದರೆ ಎಷ್ಟು ಡಾಕ್ಟರ್ಗಳು ಕ್ಯಾನ್ಸರ್ ನಮಗೆ ಪೂರ್ವದ ಅಂದರೆ ಪ್ರಿಕಾಷನ್ ಆಗದೇ ಇರುವುದಕ್ಕೆ ಈ ದೇಶದಲ್ಲಿ ಅರಿಶಿಣದ ಬಳಕೆಯೇ ಕಾರಣ. ಇವತ್ತು ಅದು ಕಮ್ಮಿ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಅಂತ ದುರ್ಮಾಂಸಗಳು ಬೆಳೆಯುವುದು ಹೆಚ್ಚಾಗ್ತಾ ಇದೆ ಅಂತ. ಇನ್ನು ಶರೀರಕ್ಕೆ ಬಳಿದುಕೊಳ್ಳುವಾಗ್ಲೂ ಹಾಗೆ, ಈಗ ಗಾಯ ಆದ್ರೆ ಕೂಡ್ಲೆ ತಂದು ಅರಿಶಿನ ಹಚ್ಚಿಬಿಡ್ತಾರೆ. ಹಚ್ಚಿದ್ರೆ ಸೆಪ್ಟಿಕ್ ಆಗಲ್ಲ, ಆಂಟಿಬಯೋಟಿಕ್ ತರ, ಮತ್ತು ಕೀವಾಗದೆ ಬೇಗ ಕ್ಯೂರ್ ಆಗುತ್ತೆ. ನಮ್ಮ ಬೇರೆ ಇವತ್ತು ಮಾಡೋ ಬೇರೆ ಟ್ರೀಟ್ಮೆಂಟ್ಗಳೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ 4-5 ದಿವಸ ಅದರಲ್ಲೇ ಒದ್ದಾಡಬೇಕಾಗುತ್ತೆ.
ನಾವು ಚಿಕ್ಕವರಿದ್ದಾಗ ಈ ಅರಿಶಿನ ಅನ್ನೋದು ಆಯಿತು. ಇನ್ನೂ ಒಂದು ಅದ್ಭುತವಾದ ಪದಾರ್ಥವನ್ನು ಬಳಸ್ತಿದ್ರು ನಮಗೆ ಗಾಯ ಇತ್ಯಾದಿ ಆದಾಗ. ನಮ್ಮ ಮನೆಯಲ್ಲೆಲ್ಲ ಹೇಳಿದರೆ 2 ಏಟು ಜಾಸ್ತಿ ಬೀಳ್ತಿತ್ತು, ಗಾಯ ಆಗಿದೆ ಅಂತ, ನೋಡ್ಕೊಂಡು ಹೋಗ್ಲಿಕ್ಕಾಗಲ್ವ ಅಂತ. ಆದರೆ ತೆಂಗಿನ ಒಡೆದಾದ್ಮೇಲೆ ನೀರು ಬರುತ್ತಲ್ಲ, ಅದನ್ನು ಒಣಗಿಸ್ತಾರೆ, ನೀರನ್ನು ಪೂರ್ತಿ. ನಮ್ಮಲ್ಲಿ ಅದಕ್ಕೆ ಗಡಿಮದ್ದು ಅಂತ ಕರೀತಾರೆ. ಅದು ನಮ್ಮಲ್ಲಿ ಈ ಸಾಮಾನ್ಯ ಬೇಸಿಗೆಗಾಗುವಾಗ ಒಂದು ಎಣ್ಣೆ ಮನೆಗೆ 1 ವರ್ಷಕ್ಕೆ ಪೂರ್ತಿ ಆಗುವ ಹಾಗೆ ಒಂದು 200-300 ತೆಂಗಿನಕಾಯಿ ಒಡೆದ್ರೆ ಅಷ್ಟೂ ನೀರು ಬೇರೆ ಬೇರೆ ಪಾತ್ರೆಯಲ್ಲಿ ಸಂಗ್ರಹ ಮಾಡಿಟ್ಟು ಮೇಲೆ ಮಾಡಿನ ಮೇಲೆ ಇಟ್ಬಿಡುದು, ಸಂಡಿಗೆ ತರ ಇಟ್ಬಿಡುದು. ಅದು ಒಂದು 15-30-35 ದಿವಸ ಅಷ್ಟರಲ್ಲಿ ಒಣಗಿ ಕಿಟ್ಟ ತರ ಆಗುತ್ತೆ. ಪೇಪರ್ ತರ ಅಲ್ಲ, ಕಿಟ್ಟ, ಅಂಟು, ಗ್ರೀಸ್, ಗಮ್ ತರ, ಕಪ್ಪು ಕಿಟ್ಟ. ಅದು ಒಂದು ಸುಚೂರು ಹೀಗೆ ಸುಮ್ಮನೆ ಹಿಂಗೆ ಮೇಲೆ ತೆಗೆದು ಹಿಂಗೆ ಹಚ್ಚಿದ್ರೆ ಅದರ ಕಲೆ ಉಳಿಯಲ್ಲ, ಅದರ ಸೆಪ್ಟಿಕ್ ಆಗಲ್ಲ, ಅದರ ನಿಮಗೆ ಸಿಂಪ್ಟಮ್ಮೇ ಇರಲ್ಲ. ಒಂದು ಸರ್ತಿ ಮಾತ್ರ, ಒಂದು ಸರ್ತಿ ಮೇಲಿಂದ ಕೆಳಗೆ ತನಕ ಕರ್ಕೊಂಬರುತ್ತೆ. ಒಂದು ಕ್ಷಣ, ಒಂದು ಹೆಚ್ಚು ಅಂದರೆ 1 ನಿಮಿಷ 2 ನಿಮಿಷ. ಆಮೇಲೆ ಪೂರ್ತಿ ಅದರಲ್ಲಿ ಏನಾದರೂ ನಾವು ತುಳಿದಿದ್ರಲ್ಲಿ ಅಥವಾ ಮುಟ್ಟಿದ್ರಲ್ಲಿ ಏನಾದರೂ ದೇಹಕ್ಕೆ ಅಪಾಯಕಾರಿ ಅಂಶ ಇದ್ರೂ ಕೂಡ ಅದನ್ನು ಕಿತ್ತು ತೆಗೆಯುತ್ತೆ. ಸೇಮ್ ಅದೇ ಕೆಲಸ ಅರಿಶಿನೂ ಮಾಡುತ್ತೆ. ಅರಿಶಿನೂ ಹಾಗೇನೆ. ಅದು ನೋಡಿ, ಸಾಮಾನ್ಯ ದೈಹಿಕವಾಗಿ ಹೊರಗಿನಿಂದ ಏನಾದರೂ ಕಲೆಗಿಲೆ ಆಗಿದ್ರೆ ಅರಿಶಿನ ಹಚ್ತಾ ಬಂದರೆ ಆ ಕಲೆ ಹೋಗುತ್ತೆ, ಚರ್ಮದ ಕಲೆ. ಮತ್ತು ಸಾಮಾನ್ಯವಾಗಿ ಮೈಯಲ್ಲಿ ಹೆಣ್ಮಕ್ಳಿಗೆ ಅದನ್ನು ಜಾಸ್ತಿ ಬಳಸೋದ್ರ ಉದ್ದೇಶ ಏನು ಅಂತಂದರೆ, ಈ ಕೂದಲು ಬೆಳೆಯದ ಹಾಗೆ. ನಮಗೆ ಗಂಡಸರಿಗೆ ಶ್ಮಶ್ರು ಅನ್ನೋದು ಶೋಭೆ, ಹೆಂಗಸರಿಗೆ ಹಾಗೆ ಬಂದರೆ ಅದು ನಾವು ಎಲ್ಲ ಸಮಾನ ಅಂತ ಹೇಳಲಿಕ್ಕೆ ಹೋದರೆ ಅದನ್ನು ಹಚ್ಕೊಂಡು ಓಡಾಡ್ಬೇಕಷ್ಟೇ ಇನ್ನು ಮುಂದೆ, ಎಲ್ಲದಕ್ಕೂ ಹೇಳ್ಕೊಂಡು ಹೋದ್ರೆ. ಆದರೆ ಅದು ಬಂದರೆ ಚಂದ ಅಲ್ಲ ಅವರಿಗೆ, ಸೌಂದರ್ಯದ ಪ್ರಜ್ಞೆಯ ದೃಷ್ಟಿಯಿಂದ ಅದು ಬರದಂತೆ ಕೆಲಸ ಮಾಡುತ್ತೆ ದೇಹಕ್ಕೆ. ಆ ರೀತಿ ಒಂದು ಅಸಹ್ಯಕರವಾದಂತಹ ಲಕ್ಷಣವನ್ನು ದೇಹದಲ್ಲಿ ಬಾರದಂತೆ ಮೈಯೆಲ್ಲ ಹಚ್ಚೋದು ಅದೇ ಕಾರಣಕ್ಕೆ. 2 ಕಾರಣ, ಚರ್ಮ ರಕ್ಷಣೆಗೂ ಮುಖ್ಯ ಕಾರಣ. 2ನೇದು ಅನಗತ್ಯವಾದ ದೇಹದ ಮೇಲಿನ ರೋಮದ ಬೆಳವಣಿಗೆ ಇಲ್ಲದಂತೆ ದೇಹಕ್ಕೊಂದು ಸೌಂದರ್ಯದ ದೃಷ್ಟಿಯಿಂದ. ಮತ್ತೆ ಚರ್ಮ ಕಾಂತಿಯುಕ್ತವಾಗುತ್ತೆ, ಅದು ಇದು 100 ಅಂಶಗಳನ್ನು ಆಯುರ್ವೇದ ಹೇಳುತ್ತೆ. ಆದರೆ ಮುಖ್ಯವಾಗಿ ದೇಹದ ರಕ್ಷಣೆ, ಪ್ರಧಾನವಾಗಿ ದೇಹದ ರಕ್ಷಣೆ, ದೇಹದ ಒಳಗೆ ಹೊರಗೆ 2 ಕಡೆಯಿಂದ. ಅದರ ಜೊತೆಗೆ ಅದು ಇದ್ರೆ ದುಷ್ಟಶಕ್ತಿಗಳ ಕೆಲಸ ಕಮ್ಮಿ. ಅದರ ಪ್ರಭಾವ ಅದು ಇದ್ದಾಗ ಮನೆಯಲ್ಲಿ ಹೇಗೆ ಶಬ್ದದಿಂದ ಶಂಖನಾದ ಮಾಡಿದರೆ ಅಲ್ಲಿ ದುಷ್ಟಶಕ್ತಿಗಳ ಪ್ರವೇಶ ಇಲ್ವೋ, ಹಾಗೆ ಅರಶಿನ ಕುಂಕುಮದ ಬಳಕೆ ಇರುವ ಮನೆಯ ಪರಿಸರದಲ್ಲಿ, ಅಂದರೆ ಶ್ರದ್ಧಾಪೂರ್ವಕವಾಗಿ ಸುಮ್ಮನೆ ಏನೋ ಒಂದಿಷ್ಟು ಹಚ್ಚಿಗಿಚ್ಚಿ ಮಾಡಿದ್ರು ಅದು ಪೂರ್ಣ ಸಹಾಯ ಆಗುದಿಲ್ಲ. ಚಿಂತನೆ ಇರಬೇಕು ಅದು ಯಾಕೆಂದ್ರೆ ಲಕ್ಷ್ಮಿಯ ಸನ್ನಿಧಾನ ಉಳ್ಳದ್ದು ಕುಂಕುಮ ಅರಶಿನ ಎರಡೂ ಕೂಡ. ಯಾಕೆಂದ್ರೆ ಅರಶಿನವು ಕೂಡ ಕುಂಕುಮವು ಕೂಡ ಅರಶಿನದ್ದೇ ಪ್ರಾಡಕ್ಟ್ ಅದು ಮುಂದೆ. ಆದ್ರಿಂದಾಗಿ ಆ ಎರಡೂ ಸನ್ನಿಧಾನ ಒಂದು ಲಕ್ಷ್ಮಿಯದ್ದಾದ್ರಿಂದಾಗಿ ಮನೆಯಲ್ಲಿ ಅಲಕ್ಷ್ಮಿ ಬರದ ಹಾಗೆ ತಡಿಲಿಕ್ಕೆ ಅದು ಬಹಳ ಉಪಕಾರಕ ಅಂತ ಭಾವಿಸ್ಬೋದು. ಈಗ ಕೆಲವೊಂದು ಸರ್ತಿ ಬೆಳ್ಳುಳ್ಳಿಗೆ ಹೆಸರು ಮಹೌಷಧ ಅಂತ ಆಯುರ್ವೇದದಲ್ಲಿ. ಓಕೆ. ಎಲ್ಲ ಔಷಧಗಳಿಗೆ ತಂದೆ ಅಥವಾ ತಾಯಿ ಅದು ಬೆಳ್ಳುಳ್ಳಿ. ಅದನ್ನೇ ತಿನ್ಬೇಡ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ನಿತ್ಯ ಬಾಯಿ ರುಚಿಗೆ ತಿನ್ಬೇಡ ಅಂತ. ಔಷಧವಾಗಿ ತಿನ್ನಲೇಬೇಕು. ಈಗ ಇವರು ಇದನ್ನು ತಿನ್ನಲ್ಲ ಅಂತಾರ, ಡಾಕ್ಟರ್ ಹತ್ರ ಹೋಗಿ ಮತ್ತೋಗೋತಾರ, ಅದೇ ಇರುತ್ತೆ ಅಥವಾ ಅದಕ್ಕಿಂತ ಭಯಾನಕವಾದದ್ದು ಇರುತ್ತೆ. ಅದು ಟೆನ್ಷನ್ ಆಗಲ್ಲ. ಇಲ್ಲಿ ಬಂದಾಗ ನಮ್ಮ ಪ್ರಶ್ನೆ ಬರುತ್ತೆ, ಪ್ರಾಕೃತಿಕವಾದಿದ್ದನ್ನು ತಿಂದರೆ ಕನಿಷ್ಠ ಪಕ್ಷ ನಾವು ಸಸ್ಯಾಹಾರಿಗಳಾಗಿ ಆದರೆ ಉಳಿತೇವೆ.